ಟಿಬಿ ಡ್ಯಾಂನಿಂದ ಈವರೆಗೆ 3 ಟಿಎಂಸಿ ನೀರು ರಿಲೀಸ್ ಆಗಿದೆ. ಟಿಬಿ ಡ್ಯಾಂನಿಂದ ಈವರೆಗೆ 3 ಟಿಎಂಸಿ ನೀರು ರಿಲೀಸ್ ಆಗಿದೆ. ರಾತ್ರಿ 10:50ರಿಂದ ಈವರೆಗೆ 3 ಟಿಎಂಸಿ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಇನ್ನೂ 43ರಿಂದ 53 ಟಿಎಂಸಿ ನೀರು ಬಿಡುವ ಅನಿವಾರ್ಯತೆ ಇದೆ. ಯಾಕಂದ್ರೆ ಗೇಟ್ ಕೊಚ್ಚಿ ಹೋಗಿದೆ. 105 ಟಿಎಂಸಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಟಿಬಿ ಜಲಾಶಯ ಈಗಾಗಲೇ 103 ಟಿಎಂಸಿ ನೀರು ಡ್ಯಾಂನಲ್ಲಿ ಸಂಗ್ರಹವಾಗಿತ್ತು. ಕ್ರಸ್ಟ್ ಗೇಟ್ ಹಾಳಾದ ಪರಿಣಾಮ 3 ಟಿಎಂಸಿ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಈ ಒಂದು ಗೇಟ್ ಕೊಚ್ಚಿ ಹೋಗಿರೋದ್ರಿಂದ ಅದರ ದುರಸ್ತಿ ಕಾರ್ಯ ನಡಿಬೇಕು ಅಂದ್ರೆ ಇನ್ನೂ ಕೂಡ 43ರಿಂದ 45 ಟಿಎಂಸಿ ನೀರನ್ನ ರಿಲೀಸ್ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. 105 ಟಿಎಂಸಿ ಸಾಮರ್ಥ್ಯದ ತುಂಗಭದ್ರಾ ಡ್ಯಾಂನಲ್ಲಿ 103 ಟಿಎಂಸಿ ನೀರು ಸಂಗ್ರಹವಾಗಿತ್ತು. 19ನೇ ಗೇಟ್ ಕೊಚ್ಚಿ ಹೋಗಿದೆ. ಹಾಗಾಗಿ ನೀರು ರಭಸವಾಗಿ ಹರಿತಾ ಇದೆ. ಒಂದು ಕಡೆ ನೀರು ಪೋಲಾಗ್ತಿದೆ ಅನ್ನೋ ಆತಂಕ ಎದುರಾಗಿದೆ ರೈತರಲ್ಲಿ. ಮುಂದಿನ ದಿನಗಳಲ್ಲಿ ನೀರಿನ ಬವಣೆ ಶುರು ಆಗಬಹುದು. ನಮಗೆ ಕುಡಿಯೋಕ್ಕೂ ನೀರಿಲ್ಲದಂತಹ ದುಸ್ಥಿತಿ ಬಂದೊದಗಬಹುದು. ಈ ರೀತಿಯಾಗಿ ನೀರನ್ನ ಹೊರಬಿಟ್ರೆ ಅನ್ನೋ ಆತಂಕ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಈ ಒಂದು ಕೊಚ್ಚಿ ಹೋಗಿರುವಂತಹ ಗೇಟ್ನ ದುರಸ್ತಿ ಕಾರ್ಯ ಆಗಬೇಕು ಅಂದ್ರೆ ಅನಿವಾರ್ಯವಾಗಿ ಇನ್ನೂ 43ರಿಂದ 45 ಟಿಎಂಸಿ ನೀರನ್ನ ರಿಲೀಸ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಹತ್ತತ್ರ 50 ಟಿಎಂಸಿ ನೀರು ತುಂಗಭದ್ರಾ ಡ್ಯಾಂನಿಂದ ಹೊರ ಹೋಗಲೇಬೇಕು. ಗೇಟ್ನ ರಿಪೇರಿ ಕಾರ್ಯ ಆಗಬೇಕು ಅಂದ್ರೆ. ನಿನ್ನೆ ರಾತ್ರಿ ಆದಂತಹ ಘಟನೆ, ರಾತ್ರೋರಾತ್ರಿ ಗೇಟ್ ನಂಬರ್ 19 ಕೊಚ್ಚಿ ಹೋಗುತ್ತೆ. ತುಂಗಭದ್ರಾ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. 1.5 ಲಕ್ಷ ಕ್ಯೂಸೆಕ್ ನೀರು ಬಿಟ್ರೆ ಕಂಪ್ಲಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗುತ್ತೆ. ಹಂಪಿ ಐತಿಹಾಸಿಕ ಸ್ಮಾರಕಗಳ ಮುಳುಗಡೆಯಾಗುವ ಆತಂಕ ಕೂಡ ಎದುರಾಗಿದೆ. 2.5 ಲಕ್ಷ ಕ್ಯೂಸೆಕ್ ಹೊರಬಿಟ್ರೆ ಕಂಪ್ಲಿ ಕೋಟೆ ಬಳಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕಂಪ್ಲಿ ಕೋಟೆಯಲ್ಲಿ 300 ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದೆ. 3 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಬಿಟ್ರೆ ಸಿರಗುಪ್ಪದ ಹಚ್ಚೊಳ್ಳಿ, ನಡುವಿ, ಕೆಂಚನಗುಡ್ಡ ಭಾಗದಲ್ಲಿ ಮುಳುಗಡೆಯ ಭೀತಿ ಎದುರಾಗಿದೆ. ಎಷ್ಟೆಷ್ಟು ಪ್ರಮಾಣದಲ್ಲಿ ನೀರನ್ನ ರಿಲೀಸ್ ಮಾಡ್ತಾರೆ ಅನ್ನೋದರ ಮೇಲೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿಯ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅನ್ನೋ ಆತಂಕವೂ ಕೂಡ ಇದೀಗ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶದಲ್ಲಿರುವಂತಹ ಜನರಿಗೆ ಮುಳುಗಡೆಯ ಭೀತಿ, ಮನೆಗಳಿಗೆ ನೀರು ನುಗ್ಗುವ ಭೀತಿ, ತಮ್ಮ ಜೀವನವೇ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ ಅನ್ನೋ ಆತಂಕ. ಮತ್ತೊಂದು ಕಡೆ ರೈತರಿಗೆ ತಾವು ಬೆಳೆದಂತಹ ಬೆಳೆಗಳಿಗೆ ಹಾನಿ ಆಗಬಹುದು ಅನ್ನೋ ಭೀತಿ. ಈ ಒಂದು ಗೇಟ್ ಮುರಿದು ಹೋದ ಪರಿಣಾಮ, ಕೊಚ್ಚಿ ಹೋದ ಪರಿಣಾಮ ನಾನಾ ಅವಾಂತರಗಳು, ನಾನಾ ಸಮಸ್ಯೆಗಳು ಆ ಭಾಗದ ಜನರಿಗೆ ಎದುರಾಗ್ತಾ ಇದೆ.